ನಾನಿವತ್ತು ಇಷ್ಟು ಸ್ಟ್ರಾಂಗಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಪ್ರಮೋದ್. ನಾನು ರಾತ್ರಿ 2 ಗಂಟೆ 3 ಗಂಟೆಗೆ ಶೂಟಿಂಗ್ ಮುಗಿಸಿ ನರೇಷನ್ ಮುಗಿಸಿ ರಾತ್ರಿ ಮನೆಗೆ ಹೋಗ್ತೀನಿ ಅಂತಂದರೆ ಹಿಲ್ ಕಾಲ್ ಎಲ್ಲಿದೆಯಪ್ಪ ಅಂತಾರೆ. ನಾನು ಈ ಥರ ಮೀಟಿಂಗ್ ನಡೀತಿದೆ, ಹಿಂಗೆ ಕತೆ ಡಿಸ್ಕಷನ್ ನಡೀತಿದೆ. ಜನಗಳು ಆರ್ಟಿಸ್ಟನ್ನ ನೋಡ್ತಾರೆ. ತ್ಯಾಗ ಮಾಡೋದು ಸರಿ ತಪ್ಪು ಎಲ್ಲವೂ ಇದೆ, ಬಟ್ ಎಲ್ಲಿ ತನಕ ಲಿಮಿಟೇಷನ್ಸ್ ಓಕೆ. ಆದರೆ ಅದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಕಂಟೆಂಟ್ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಮದುವೆದ ನಾವು ಪ್ರೋಮೋ ಕೂಡ ಮದುವೆ ಇನ್ಸಿಡೆಂಟ್ ಆ ಒಂದು ಚಿತ್ರಣವನ್ನೇ ಪ್ರೋಮೋದಲ್ಲೂ ಕೂಡ ನೋಡಿದ್ವಿ. ಇವತ್ತಿನ ದಿನಗಳಲ್ಲಿ ಮದುವೆಗಳ ಬಗ್ಗೆ ಡಿವೋರ್ಸ್ಗಳ ಬಗ್ಗೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆ ಮೆಸೇಜನ್ನು ಜನಗಳಿಗೆ ಕೊಡಬೇಕು ಅಂತ ನೀವು ಹೊರಟಿರೋದು. ಸೊ ಇದು ಯಾವ ಥರ ಮೆಸೇಜ್ ಕೊಡುತ್ತೆ ಕಪಲ್ಗಾಗಿರ್ಬೋದು ಮತ್ತು ಇವಾಗಿನ ಜನ್ರೇಷನ್ಗಾಗಿರ್ಬೋದು, ಮದುವೆ ಮಾಡಿಕೊಂಡು ಸಂಸಾರ ಮಾಡಿ ಡಿವೋರ್ಸ್ಗೆ ಹೋಗ್ತಾರಲ್ಲ ಅಂತ ಜನಗಳಿಗಾಗಿರ್ಬೋದು? ಇತ್ತೀಚಿನ ದಿನಗಳಲ್ಲಿ ನೀವು ಮೀಡಿಯಾದಲ್ಲಾಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ವಾಟೆವರ್, ನಾನು ಹೀಗೆ ಟ್ರಾವೆಲ್ ಮಾಡ್ತಾ ಎಷ್ಟೋ ಸಲ ನೋಡ್ತಾ ಇರ್ತೀನಿ. ಹೆಂಡತಿ ಗಂಡನ ಕೊಲೆ ಮಾಡಲು, ಗಂಡ ಹೆಂಡತಿನ ಸೂಟ್ ಕೇಸಲ್ಲಿ ಹಾಕಿ ತೊಗೊಂಡು ಹೋಗಿ ಪಾರ್ಸಲ್ ಮಾಡಿ ಬಿಸಾಡಿದ್ರು. ಬರೀ ಇಂಥ ಕಂಟೆಂಟ್ಸ್ಗಳನ್ನೇ ನಾವು ನೋಡ್ತಾ ಇದ್ವಿ. ಇಟ್ಸ್ ಸೋ ಶಾಕಿಂಗ್. ಹಿಂದಿನಿಂದ ಹೆಂಗೆ ನಮ್ಮ ತಂದೆ ತಾಯಿ ಆಗಿರಬಹುದು, ನಮ್ಮ ಅತ್ತೆ ಮಾವ ಆಗಿರಬಹುದು, ಇವತ್ತಿಗೂ ನನ್ನ ಅತ್ತೆ ನನ್ನ ಮಾವನ ಹೆಸರನ್ನು ಬಾಯಲ್ಲಿ ಹೇಳಲ್ಲ. ಈಗ ನನ್ನ ಮಾವನ ಹೆಸರು ರಾಜು ಶೆಟ್ಟಿ, ಅವರ ಹೆಸರನ್ನು ನಾನು ಹೇಳಿದ್ದೆ ಕೇಳಿಲ್ಲ. ಶಿ ಡಸಂಟ್ ಟೆಲ್, ಆಯಿತಾ? ಈ ಥರದ್ದು ಒಂದು ಎರಾ ಬೇರೆ. ಇವತ್ತಿನ ಎರಾನಲ್ಲಿ ಅವ್ರನ್ನ ಕೊಲೆ ಮಾಡಿದ್ರು, ಆ ಸಂಬಂಧ ಇಟ್ಕೊಂಡ್ರು, ಈ ಸಂಬಂಧ ಇಟ್ಕೊಂಡ್ರು. ಈ ಥರದ್ದೆಲ್ಲ ಕೇಳ್ತಾ ಇದ್ದಾಗ ನಾವು ವೆನ್ ವಿ ಸಿಟ್ ಫಾರ್ ದ ಕಂಟೆಂಟ್ ಇದ್ರ ಬಗ್ಗೆ ತುಂಬ ಮಾತಾಡ್ತೀವಿ. ಅಂದರೆ ಜನಗಳು ಇದನ್ನು ನೋಡ್ತಿರ್ತಾರೆ, ಮಕ್ಕಳು ಕೂತ್ಕೊಂಡು ನೋಡ್ತಿರ್ತಾರೆ, ಅಥವಾ ಅಂದರೆ ಯಂಗ್ಸ್ಟರ್ಸ್ ಕೂತ್ಕೊಂಡು ನೋಡ್ತಿರ್ತಾರೆ. ನಾವು ಕೊಡುವಂಥ ಒಂದು ಕಂಟೆಂಟ್ನಲ್ಲಿ ಒಳ್ಳೆ ಸಂದೇಶ ಇರಬೇಕು ಅನ್ನೋಂಥದ್ದು. ಆಬ್ವಿಯಸ್ಲಿ ಸೀರಿಯಲ್ಸ್ ಅಂದಮೇಲೆ ಒಂದಿಷ್ಟು ವಿಚಾರಗಳು, ಅಂದರೆ ಅದನ್ನು ಒಂದು ಸಣ್ಣ ಲೈನನ್ನು ದಾಟಿ ಒಂದಿಷ್ಟು ಮಸಾಲ ಅದು ಇದು ಕೊಡ್ತೀವಿ. ಬಟ್ ಮೇಜರ್ ಕಂಟೆಂಟ್ ಆಗಿ ಕೊಡುವಾಗ ಮದುವೆ ಅನ್ನೋ ಒಂದು ಲೈನ್ ಇದ್ದಾಗ ವಾಟ್ ಈಸ್ ಇಂಪಾರ್ಟೆಂಟ್, ಮದುವೆ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್. ತ್ಯಾಗ ಮಾಡೋದು ಸರಿ ತಪ್ಪು ಎಲ್ಲವೂ ಇದೆ, ಬಟ್ ಎಲ್ಲಿ ತನಕ ಲಿಮಿಟೇಷನ್ಸ್ ಓಕೆ. ಆದರೆ ಅದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಕಂಟೆಂಟ್ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆ ಹುಡುಗಿ ತನ್ನ ಅಕ್ಕನಿಗೆ ಕಿವಿ ಕೇಳಿಸಲ್ಲ ಅನ್ನೋ ವಿಚಾರಕ್ಕೋಸ್ಕರ ಅವಳು ಈ ಮದುವೆಗೆ ಒಳಗಾಗ್ತಾಳೆ, ಈ ಮದುವೆ ಮಾಡ್ಕೊಳ್ತಾಳೆ. ಈ ಹುಡುಗನಿಗೂ ಒಂದು ಹಿಸ್ಟ್ರಿ ಇರುತ್ತೆ. ಮದುವೆ ಇಷ್ಟ ಇಲ್ಲೋ ಅನ್ನೋವಂಥ ಹುಡುಗ ಈ ಹುಡುಗಿನ ಮದುವೆ ಆಗಬೇಕಾಗತ್ತೆ, ಅವನಿಗೂ ಒಂದು ಹಿಸ್ಟ್ರಿ ಇರುತ್ತೆ. ಸೊ ಇದೆರಡೂ ವಿಚಾರಗಳು ಬಂದು ಮದುವೆ ಆದಾಗ ವಾಟ್ ನೆಕ್ಸ್ಟ್ ಇಸ್ ದ ಪಾಯಿಂಟ್. ನಾನಿವಾಗ ಸ್ಟೋರಿ ರಿವೀಲ್ ಮಾಡೋ ಹಂಗಿಲ್ಲ. ಸೊ ಒಂದು ಮೇನ್ ಆಗಿ ಕ್ವೆಶನ್ ಕೇಳಬೇಕು ಅಂದರೆ ನಮ್ಮ ತಲೆಗೆ ಬರೋದು ಅಂತಂದರೆ, ನಾನು ಮ್ಯಾರಿಡ್ ಇದ್ದೀನಿ. ಸೊ ಎಲ್ಲ ನೋಡ್ತಾ ಇರಬೇಕಾದ್ರೆ ನೀವು ಇಷ್ಟೊಂದು ಸ್ಟಡಿ ಮಾಡ್ತೀರಾ ಒಂದು ಸೀರಿಯಲ್ಗೆ ಆ ಕಂಟೆಂಟ್ ಕೊಡಬೇಕು ಅಂತಂದರೆ, ಅದರದ್ದು ಪ್ರೋಸ್ ಕಾನ್ಸ್ ಎಲ್ಲ ನೀವು ಸ್ಟಡಿ ಮಾಡಿರ್ತೀರ. ಸೊ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡೋದು ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಏನೊಂದು ರೀಸನ್ ಇರ್ಬೋದು, ಏನಕ್ಕೆ ಆ ಥರದೊಂದು ಸ್ಟೆಪ್ಗಳನ್ನ ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ ಅಂತ? ಬೇಸಿಕಲಿ ಈಗ ನಾನು ಥಿಯೇಟರ್ ಆರ್ಟಿಸ್ಟ್, ಜೊತೆಗೆ ನಾನು ಇದೇ ಇಂಡಸ್ಟ್ರಿನಲ್ಲಿ 25 ವರ್ಷ ಆಲ್ಮೋಸ್ಟ್ ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದೀನಿ. ಈಗ ಪ್ರಮೋದು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದಾರೆ. ಬಹುಶಃ ನಾವಿಬ್ಬರು ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅಥವಾ ಏನು ಮಾಡ್ತಾರೆ, ಅಥವಾ ನಾನೇನು ಮಾಡ್ತೀನಿ, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಇದು ನನ್ನ ಥಾಟ್ ಪ್ರೋಸೆಸ್, ನನಗೆ ಗೊತ್ತಿಲ್ಲ. ಬಹುಶಃ ನಾನು ಪ್ರಮೋದ್ ಇರುವಂಥ ಫೀಲ್ಡಲ್ಲಿ ಇಲ್ಲದೆ ಬೇರೆ ಕಡೆ ಇದ್ದಿದ್ರೆ, ಅಥವಾ ನಾನು ಯಾವುದೋ ಒಂದು MNC ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಿದ್ರೆ, ಬಹುಶಃ ನನಗೂ ಇವಾಗ ಪ್ರಮೋದ್ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬರ್ತಿಲ್ಲ. ಈಗ ಆಲ್ಮೋಸ್ಟ್ 1.5 ವರ್ಷ ಆಯಿತು ಅವರು ಕಾಂತಾರ ಶೂಟಿಗೋಸ್ಕರ ಮನೆ ಬಿಟ್ಟು ಕುಂದಾಪುರದಲ್ಲಿ ಬದುಕಿ, ಓಕೆನಾ. ಈಗ ಮೊನ್ನೆ ಶೂಟ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದಾರೆ. ಆ ರೀತಿ ಯೋಚನೆ ಮಾಡಿದ್ರೆ ನಾನು ಎವ್ರಿ ಸಿಂಗಲ್ ಡೇ ಪ್ರಮೋದ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಇಷ್ಟು ವರ್ಷವೂ ಸಿನಿಮಾ ಶೂಟಿಂಗ್, ರಾತ್ರಿ ಬರ್ತಾರೆ ಬೆಳಗ್ಗೆ ಹೋಗ್ತಾರೆ. ಬಟ್ ನಾನು ಇದೇ ಇಂಡಸ್ಟ್ರಿನಲ್ಲಿದ್ದೀನಿ, ಅದ್ರದ್ದು ಪೇಯ್ನ್ ಏನು ಅಂತ ನನಗೆ ಗೊತ್ತಿದೆ. ಸೊ ಅವ್ರು ಲೇಟಾಗಿ ಬರ್ತಿದ್ದಂಗೆ ನಾನೇನು ಹೇಳ್ತೀನಿ, ತುಂಬ ಟಯರ್ಡ್ ಆಗಿರ್ತಾರೆ. ಮಕ್ಳಿಗೇ ನಾನು ಹೇಳ್ತೀನಿ ತುಂಬ ಟಯರ್ಡ್ ಆಗಿರ್ತಾರೆ, ಆ್ಯಕ್ಟ್ ಮಾಡಿ ಟಯರ್ಡ್ ಆಗಿರ್ತಾರೆ. ಅಥವಾ ಇಟ್ಸ್ ಲೈಕ್ ಐ ನೋ ವಾಟ್ ಹಿ ಈಸ್ ಗೋಯಿಂಗ್ ಥ್ರೂ. ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಎಷ್ಟು ಟೆನ್ಷನ್ಸ್ ಇರುತ್ತೆ, ಅಥವಾ ನನ್ನ ಕಂಪ್ನಿದು ಟೆನ್ಷನ್ಸೂ ನಾನು ಫೋನ್ ಮಾಡಿ ಹೇಳ್ತಿರ್ತೀನಿ. ಎನಿ ಮಿನಿಟ್ ಅದು ರಾತ್ರಿ 2 ಗಂಟೆಗಾಗಲಿ ಫೋನ್ ಪಿಕ್ ಮಾಡಿ ಹಿ ವಿಲ್ ಆನ್ಸರ್. ಈ ಥರದ್ದೆಲ್ಲ ಇದ್ದಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಇವು ಕೊರತೆ ಆಗ್ತಿದೆ ಅಂತ ನನಗನ್ಸುತ್ತೆ. ಇಲ್ಲ ನೀನು ಬೇರೆ ಫೀಲ್ಡಲ್ಲಾದರೂ ಇರು, ನಾನು ಬೇರೆ ಫೀಲ್ಡ್ನಲ್ಲಾದರೂ ಇರಲಿ, ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಟಾಕ್. ಈ ಕೂತು ಮಾತಾಡೋ ಅಂಥ ಒಂದು ಸಣ್ಣ ವಿಚಾರ ಇದೆಯಲ್ಲ, ಇದನ್ನು ಬಹಳ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ. ಇವಾಗ ನಿಮ್ಗೇನೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ, ನನಗೆ ಈ ಥರದ್ದೊಂದು ಸಮಸ್ಯೆ ಆಗ್ತದೆ, ಇಸ್ ದಿಸ್ ರೈಟ್ ಆರ್ ರಾಂಗ್? ಯಾರೋ ಒಬ್ಬರು ಬಂದು ತಮಾಷೆಗೆ ನನ್ನ ಹತ್ರ ಹೇಳಬಹುದು ಪ್ರಮೋದ್ ಈ ಥರ ಮಾಡ್ತಿದ್ದಾರೆ ಅಂತ, ಬಟ್ ಐ ಶುಡಂಟ್ ಬಿಲೀವ್ ದಟ್.
ಅಥವಾ ನಾನೇನೋ ಮಾಡ್ತಿದ್ದೀನಿ ಅಂತ ಪ್ರಮೋದ್ ಹತ್ರ ಹೇಳ್ಬೋದು. ನಾನಿವತ್ತು ಇಷ್ಟು ಸ್ಟ್ರಾಂಗಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಪ್ರಮೋದ್. ನಾನು ರಾತ್ರಿ 2 ಗಂಟೆ 3 ಗಂಟೆಗೆ ಶೂಟಿಂಗ್ ಮುಗಿಸಿ ನರೇಷನ್ ಮುಗಿಸಿ ರಾತ್ರಿ ಮನೆಗೆ ಹೋಗ್ತೀನಿ ಅಂತಂದರೆ ಹಿಲ್ ಕಾಲ್ ಎಲ್ಲಿದೆಯಪ್ಪ ಅಂತಾರೆ. ನಾನು ಈ ಥರ ಮೀಟಿಂಗ್ ನಡೀತಿದೆ, ಹಿಂಗೆ ಕತೆ ಡಿಸ್ಕಷನ್ ನಡೀತಿದೆ. ಜನಗಳು ಆರ್ಟಿಸ್ಟನ್ನ ನೋಡ್ತಾರೆ, ಕತೆ ಹಿಂಗಾಗ್ತಿದೆ ಅಂತ ಹೇಳ್ತಾರೆ. ಬಟ್ ಅದ್ರ ಹಿಂದೆ ಕಾಣದ ಕೈಗಳು ಎಷ್ಟು ಕೆಲಸ ಮಾಡ್ತಿರತ್ತೆ ಅಂದರೆ ಇಡೀ ಚಾನೆಲ್ ಟೀಮ್, ಅದು ಚೇತನ್ ಆಗಿರಬಹುದು, ಸ್ವಾತಿ ಆಗಿರ್ಬೋದು, ರಕ್ಷಾ, ಸುದಿ ಸರ್, ನಾವು ಎಲ್ಲರೂ ಕೂತು ಕೆಲಸ ಮಾಡ್ತಾ ಇರ್ತೀವಿ. ಎಷ್ಟೊತ್ತಿಗೆ ರಾತ್ರಿ 1:30ಗೆ ಕಾಲ್ಸ್ ಹೋಗುತ್ತೆ ಡಿಸ್ಕಷನ್ ಟೇಬಲ್ನಲ್ಲಿ, ಚಾನೆಲ್ನಲ್ಲಿ 1:30-2 ಗಂಟೆ ತನಕ ಕೂತು ನಾಳೆ ದಿನ ಒಂದು ಚೇಂಜ್ ಓವರ್ ಬಗ್ಗೆ ಮಾತಾಡ್ತೀವಿ. ಸಡನ್ ಶೂಟ್ಗೆ ಹೋಗಬೇಕಿರತ್ತೆ, 101 ಫೋನ್ ಕಾಲ್ಸ್ ಮಾಡ್ತೀವಿ, ಕಾರಲ್ಲಿ ಹೋಗ್ತಾ ಫೋನ್ ಕಾಲ್ಸಲ್ಲಿ ಮಾತಾಡ್ತೀವಿ. ಇಷ್ಟು ವಿಚಾರಗಳು ನಡೆಯುತ್ತೆ. ಬಟ್ ಜನಗಳಿಗೆ ಕಾಣೋದು ಬರೀ ಯಾರೋ ಆರ್ಟಿಸ್ಟ್ಗಳು ಮಾತ್ರ ಕಾಣಿಸ್ತಾ ಹೋಗ್ತಾರೆ. ಬಟ್ ಈ ಕಾಣದ ಕೈಗಳು, ಕಂಟೆಂಟ್ ಇಸ್ ಕಿಂಗ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ರೈಟರು ಅಲ್ಲೆಲ್ಲೋ ಕೂತು ಕೆಲಸ ಮಾಡ್ತಾರೆ. ಹಿ ಗಿವ್ಸ್ ದ ಕಂಟೆಂಟ್, ಇಡೀ ಒಂದು ದಿನ ನರೇಷನ್ ಕೊಡ್ತಾರೆ. ಎಷ್ಟು 3-4 ಎಪಿಸೋಡು ನಿಮಗೆ ಆ 3 ದಿನದಲ್ಲಿ ಹೊರಟೋಗುತ್ತೆ. ಬಟ್ ಅದನ್ನು ಯೋಚನೆ ಮಾಡಿ ಬರೆಯೋದಕ್ಕೆ ಹಿಲ್ ಟೇಕ್ 4 to 5 days. ಬರೀ 3 ಎಪಿಸೋಡ್ಸ್ನ, ಅಷ್ಟು ಸ್ಟ್ರೆಸ್ ಇರುತ್ತೆ ಅವ್ರುಗಳಿಗೆ. ಇವೆಲ್ಲವೂ ಕೆಲಸ ಆಗ್ತಿರುತ್ತೆ. ಈ ಥರದ ಕೆಲಸದ ಮಧ್ಯದಲ್ಲಿ ನಾನು ಕೂತು ಹೇಳಬೇಕು ಪ್ರಮೋದ್ಗೆ, ಈ ಥರ ಐ ಆಮ್ ವೆರಿ ಬ್ಯಾಡ್ಲಿ ಸ್ಟ್ರೆಸ್ಡ್, ಇದು ಹಿಂಗಾಯ್ತು. 5 ನಿಮಿಷ ಯು ಟಾಕ್ ಟು ಯುವರ್ ಪಾರ್ಟ್ನರ್. ನಾನು ಅಷ್ಟೇ ಹೇಳೋದು, ಎವ್ರಿಥಿಂಗ್ ವಿಲ್ ಬಿ ರಿಲೀಸ್ಡ್ ಅಷ್ಟೇ. ಒಂದು ಟ್ರಸ್ಟ್ ಮೇಜರ್ ಪಾಯಿಂಟ್. ಓಕೆ, ಎಸ್, ಇದಾಗಿತ್ತು ಸುಪ್ರೀತಾ ಮ್ಯಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ವೈದೇಹಿ ವಾಟಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.